ಇದು ಶುರುವಾಗಿದ್ದು 1992 ಶುರುವಾಗಿದೆ. ಈ ಕಾಯ್ದೆ ಬಂದಿದ್ದು 1999. ಈ ಆಯೋಗ ಬಂದಿರೋದು ಇಲ್ಲಿ ಪ್ರಸ್ತುತವಾಗಿ ಅಧ್ಯಕ್ಷರಾಗಿರೋದು ಶ್ರೀಮತಿ ವಿದ್ಯಾ ಅವರು ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ 5 ಜನ ಅಧ್ಯಕ್ಷರಿರ್ತಾರೆ. ಮೊದಲನೇದಾಗಿ ಕಾನೂನು ನೋಡ್ಕೊಳ್ಳೋ ವ್ಯವಸ್ಥೆಯವರು ಇರ್ತಾರೆ, ಆಮೇಲೆ ಆರೋಗ್ಯ ನೋಡ್ಕೊಳ್ಳೋ ವ್ಯವಸ್ಥೆ, ಹಾಗೆ ಶಿಕ್ಷಣ ಮತ್ತು ಸಮಾಜ. ಇವಾಗ ಮಹಿಳಾ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡಿರೋರು ಇರ್ತಾರೆ. ಇದರಲ್ಲಿ ಮೇಯ್ನಾಗಿ SC ಮತ್ತು ST ಸಮುದಾಯಕ್ಕೆ ಸೇರಿದವರು ಇರಲೇಬೇಕಾಗಿರುತ್ತೆ. ಮತ್ತು ಇದರಲ್ಲಿ ಪ್ರಮುಖವಾಗಿ ಕೆಲಸಗಳು ಏನೇನು ಮಾಡ್ತಾರೆ ಇವರು ಅಂತಂದರೆ, ಮೊದಲನೇದಾಗಿ ಅವರು ಕಾನೂನು ರಕ್ಷಣೆ ಕೊಡ್ತಾರೆ. ಸಂವಿಧಾನದಲ್ಲಿ ಮಹಿಳೆಯರಿಗೆ ಅಂತ ಏನೇನೆಲ್ಲ ಅದೆಲ್ಲನೂ ಕೂಡ ರಕ್ಷಣೆ ಮಾಡ್ತಾರೆ. ಎರಡನೇದಾಗಿ ದೂರುಗಳು ನೀಡೋದು ಅಂತಂದರೆ, ಇವಾಗ ನಾವೇನೇ ದೂರುಗಳನ್ನ ಕೊಟ್ಟಿದ್ರು ನಮ್ಮ ಹಕ್ಕುಗಳ ಮೇಲೆ ಏನೇನು ಉಲ್ಲಂಘನೆ ಆಗಿರಲಿ ಅಥವಾ ದೌರ್ಜನ್ಯ ಆಗಿರಲಿ ಅದ್ರ ಮೇಲೆ ಅವ್ರು ಏನೇನು ಕ್ರಮಗಳು ಕೈಗೊಳ್ತಾರೆ ಅದು ಒಂದು. ಆಮೇಲೆ ಸುಬೋ ಮೋಟು ಅಂತೇಳಿ ಸ್ವಯಂ ಅರ್ಜಿತ ದೂರು ಅಂತೇಳಿ. ಇದೇನಿದೆ ಅಂತಂದರೆ, ನಾವು ಕೊಟ್ಟಿರೋ ದೂರು ಅಕಸ್ಮಾತ್ ಅಲ್ಲಿ ಏನಾದರೂ ದಾಖಲಾತಿ ಆಗಿಲ್ಲ ಅಂತಂದರೆ, ಅಕಸ್ಮಾತ್ ಅದು ಏನಾದರೂ ಪತ್ರಿಕೆಯಲ್ಲಾಗಿರ್ಬೋದು ಅಥವಾ ಮಾಧ್ಯಮದಲ್ಲಿ TV-ನಲ್ಲಿ ಬರೋದಾಗಿರ್ಬೋದು, ಹಾಗೇನಾದರೂ ಬಂದು ಅವ್ರು ಅದನ್ನು ಗಮನಿಸಿದಾಗ ಅವ್ರು ಅದನ್ನು ಸ್ವಯಂ ಆಗಿ ಅವ್ರು ಆ ದಾಖಲೆಯನ್ನು ಮಾಡ್ಕೊಳ್ಬೋದು, ಆ ಪ್ರಕರಣದ ದಾಖಲೆಯನ್ನು ಮಾಡ್ಕೊಳ್ಬೋದು. ಮೂರನೇದಾಗಿ ಇವರು ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ. ಮಹಿಳೆಯರ ವ್ಯವಸ್ಥೆ ಆಗಿರ್ಬೋದು, ಅವ್ರ ವಸತಿ ಇರೋದಾಗಿರ್ಬೋದು, ಅಥವಾ ಅವ್ರಿಗೆ ಏನೇನು ಹಕ್ಕುಗಳಿದೆ ಅನ್ನೋದು ಅರಿವು ಮೂಡಿಸೋದ್ರ ಬಗ್ಗೆ ಆಗಿರ್ಬೋದು, ಅದೆಲ್ಲವೂ ಕೂಡ ಅವರು ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ. ಇನ್ನು ಆರ್ಥಿಕ ವ್ಯವಸ್ಥೆ ಹೇಗೆ ಚೆನ್ನಾಗಿ ಮಾಡ್ಬೋದು ಮಹಿಳೆಯರಿಗೆ ಅನ್ನೋದನ್ನ ಅವರು ಸಲಹೆಯನ್ನು ಕೊಡ್ತಾರೆ ಸರ್ಕಾರಕ್ಕೆ. ಕೊನೆಯದಾಗಿ ಅವರು ಪರಿಶೀಲನೆ ಮಾಡ್ತಾರೆ. ಇವಾಗ ಹೆಣ್ಮಕ್ಳು ಇರುವಂಥ ಜಾಗ ಸ್ವಚ್ಛತೆಯಿಂದ ಇದೆಯಾ, ಮತ್ತು ಅವ್ರಿಗೇನು ತೊಂದರೆ ಆಗದಿರೋ ಥರ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಿ ಅಲ್ಲೇನಾದರೂ ತೊಂದರೆ ಇದ್ದರೆ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮಹಿಳೆಯರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತೀನಿ. ಅವ್ರ ಕರ್ತವ್ಯಗಳು ಏನಂತ ನೋಡೋದಾದ್ರೆ, ಮೊದಲನೇದು ಹಿಂಸಿತ ಮಹಿಳೆಗೆ ಸಹಾಯವನ್ನ ಮಾಡ್ತಾರೆ. ಯಾವ ರೀತಿ ಸಹಾಯ ಮಾಡ್ತಾರೆ ಅಂದ್ರೆ, ವೈದ್ಯಕೀಯ ಸಹಾಯ ಆಗಿರ್ಬೋದು, ಕಾನೂನಿನ ನೆರವಾಗಿರ್ಬೋದು, ಅವರಿಗೆ ದೌರ್ಜನ್ಯಕ್ಕೆ ಒಳಗಾದಾಗ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಏನೇ ನೋವಾಗಿದ್ರು ಅದಕ್ಕೆ ಅವರು ಸಹಾಯ ಮಾಡ್ತಾರೆ. ಮುಂದಿನದು ಏನಂದ್ರೆ, ಗೃಹ ಹಿಂಸೆ ಘಟನೆ ವರದಿ ಅಂದ್ರೆ DIR, ಡೊಮೆಸ್ಟಿಕ್ ವೈಲೆನ್ಸ್ ಇನ್ಸಿಡೆಂಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಇದು ಏನಂತ ಕೇಳಿದ್ರೆ, ಯಾವ ಹೆಣ್ಮಗು ಅಥವಾ ಯಾವುದೇ ಮಹಿಳೆ ಮೇಲೆ ದೌರ್ಜನ್ಯ ಆಗಿರ್ಬೋದು, ಶಾರೀರಿಕ, ಮಾನಸಿಕ, ಲೈಂಗಿಕ ಯಾವುದೇ ರೀತಿಯ ದೌರ್ಜನ್ಯ ಆಗಿರ್ಬೋದು, ಆ ದೌರ್ಜನ್ಯದ ಬಗ್ಗೆ ಅವರು ಮಾಹಿತಿಯನ್ನ ತಯಾರು ಮಾಡ್ತಾರೆ. ಯಾರ ಮೇಲಾಗಿದೆ, ಯಾವಾಗ ಆಗಿದೆ, ಎಲ್ಲಿ ಆಗಿದೆ, ಹೇಗೆ ಆಗಿದೆ, ಯಾರು ಮಾಡಿದ್ದಾರೆ ಹಿಂಸೆನ, ಆ ತರ ಎಲ್ಲ ಅದನ್ನೆಲ್ಲ ಒಂದು ಡಾಕ್ಯುಮೆಂಟ್ ತರ ಮಾಡಿ ಇಟ್ಕೊಂತಾರೆ ಆಯ್ತಾ. ಏನಕ್ಕಂದ್ರೆ ಮುಂದಿನ ಇದಕ್ಕೆಲ್ಲ ಬೇಕಾಗುತ್ತೆ ಆಯ್ತಾ. ಮತ್ತೆ ಅವ್ರು ಏನ್ ಮಾಡ್ತಾರೆ, ನ್ಯಾಯಾಲಯಕ್ಕೆ ನೆರವು ಕೊಡ್ತಾರೆ. ಮ್ಯಾಜಿಸ್ಟ್ರೇಟ್ ಅಂತ ಇರ್ತಾರಮ್ಮ, ಜಡ್ಜ್ ಅವರು ಕೋರ್ಟ್ ಅಲ್ಲಿ ಆಯ್ತಾ, ಅವ್ರ ಎದುರುಗಡೆ ವಿಚಾರಣೆ ಆಗುತ್ತಲ್ವಾ, ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅಂತೆಲ್ಲ. ಅವಾಗೆಲ್ಲ ಈ ವರದಿ ಏನಿರುತ್ತೆ ಇದ್ರ ಬಗ್ಗೆ ಇದರಿಂದ ಅವರು ಮಾಹಿತಿಯನ್ನ ನೀಡ್ತಾರೆ ಜಡ್ಜ್ ಎದುರುಗಡೆ. ಓಕೆನಾ. ಆಮೇಲೆ ವೈದ್ಯಕೀಯ ನೆರವು, ನಾನು ಮೊದ್ಲೇ ಹೇಳಿದ್ದೆ ಅಲ್ವಮ್ಮ, ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಮನೆಯಲ್ಲಿ ದೌರ್ಜನ್ಯ ಆದಾಗ ಗಾಯ, ನೋವು ಏನೇ ಉಂಟಾಗಿದ್ರು ಅವ್ರಿಗೆ ವೈದ್ಯಕೀಯ ನೆರವನ್ನ ನೀಡಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಮುಂದಿನದ್ದು ಏನಂದ್ರೆ, ಆಶ್ರಯ ಗೃಹ ವ್ಯವಸ್ಥೆ, ಶೆಲ್ಟರ್ ಹೋಮ್ಸ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ. ಈಗ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅವರಿಗೆ ಪೊಲೀಸ್ ಠಾಣೆಯಲ್ಲಾಗಿರ್ಲಿ, ನ್ಯಾಯಾಲಯದಲ್ಲಾಗಿರ್ಲಿ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ತುಂಬಾ ಅವರಿಗೆ ಪರಿಹಾರ ಸಿಗೋವರೆಗೂ ಅವರಿಗೆ ತುಂಬಾ ಕಾಯ್ಬೇಕಾ. ಈ ಟೈಮ್ ಅಲ್ಲಿ, ಈ ಸಮಯದಲ್ಲಿ ಅವರಿಗೆ ಸುರಕ್ಷಿತವಾಗಿರೋ ಒಂದು ಸ್ಥಳ ಇರ್ಬೇಕಾಗುತ್ತೆ. ಹೀಗಾಗಿ ಆಶ್ರಯ ಗೃಹ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಡ್ತಾರೆ. ಇಲ್ಲಿ ಮಹಿಳೆಯರಿಗೆ ಉಚಿತವಾಗಿ ವಸತಿ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಸುರಕ್ಷಿತವಾದ ಸ್ಥಳ ಅಂತಾನೆ ಹೇಳ್ಬೋದು, ಇದನ್ನ ಮಾಡ್ಕೊಡ್ತಾರೆ. ನಿಮಗಿದು ಎಲ್ರಿಗೂ ಇದು ಗೊತ್ತಿಲ್ಲ, ಅವರೆಲ್ಲರೂ ಹೇಳ್ಕೊಂಡಾಗ ಒಂದು ಯೋಜನೆ ಇದೆ. ಅವ್ರನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರೆ ಎಲ್ಲೋ ಅಮ್ಮ ತವ್ರ ಮನೆಗೂ ಹೋಗೋಣ, ಗಂಡನ ಮನೆಗೂ ಇಂಥ ಸಂದರ್ಭಗಳು ಬಂತಂದ್ರೆ ಈ ಆಶ್ರಯ ನೀಡುವ ಒಂದು ಯೋಜನೆ ಒಳಗೆ ಅವ್ರನ್ನ ಕಳಿಸ್ಕೊಡುವ ಒಂದು ಉದ್ದೇಶದಿಂದ ಈ ಯೋಜನೆ ಮಾಡಿದ್ರು. ಮುಂದೆ ಪ್ಯಾರಾಲೀಡರ್ ಸ್ವಯಂ ಸೇವಾ, ವಾಲಂಟಿಯರ್ ಇವ್ರನ್ನ
ರಾಜ್ಯ ಸೇವಾ ಪ್ರಾಧಿಕಾರದಿಂದ ನೇಮಿತ ಮಾಡ್ತಾರೆ. ನಮ್ಮ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಪ್ರತಿಯೊಂದು ಊರಿಗೆ ಕಾನೂನಿನ ಅರಿವಿನವರೆಗೂ, ಕಾನೂನು ಬಗ್ಗೆ ಅಷ್ಟು ತಿಳುವಳಿಕೆ ಇದ್ದವರಿಗೆ ಅವರಿಗೆ ಓದಿ ಕಾನೂನಿನ ಹಕ್ಕುಗಳಿವೆ, ಹಕ್ಕುಗಳು ಉಲ್ಲಂಘನೆ ಆಯ್ತು ಅಂದ್ರೆ ನ್ಯಾಯಾಲಯಕ್ಕೆ ಹೋಗಿ ಹೇಗೆ ಕಾನೂನು ಕೊಡ್ಬೋದು ಅನ್ನೋದನ್ನ ವಿವರಿಸ್ತಾರೆ. ಇವರು ಇವಾಗ ಎಷ್ಟು ಜನ ಅಡ್ವೊಕೇಟ್ಸ್ ಎಲ್ಲ ಹೇಗೆ ಮಾತಾಡಲಿಕ್ಕೆ ಅವಕಾಶ ಇರಲ್ಲ. ಅವಾಗ ಇವರು ಒಂದು ಸೇತುವೆ ಅಂತ ಮಧ್ಯವರ್ತಿ ಜನರ ಮತ್ತು ವಕೀಲರ ಪ್ರಾಧಿಕಾರಿಗಳ ಮಧ್ಯೆ ಒಂದು ಸಂಪರ್ಕವಾಗಿ ಕೆಲಸ ಮಾಡ್ತಾರೆ. ಇವಾಗ ಜನರಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಆ ವಕೀಲರ ಹತ್ರ ಅಥವಾ ಪ್ರಾಧಿಕಾರಿಗಳಿಗೆ ಹೋಗಿದ್ರೆ ಅವ್ರ ತೊಂದರೆ ಇದೆ, ನೀವೇನಾದ್ರು ಮುಂದುವರಿಸಬೇಕು ಅಂತ ಅವ್ರೇನಾದ್ರು ಕೇಸ್ ಸ್ಟೇಜ್ ಅಲ್ಲಿ ಈ ತರ ನಡೆಸ್ತಾ ಇದ್ದಾರೆ ಅಂತ ಅವ್ರು ಮತ್ತೆ ಜನರಿಗೆ ಅವಕಾಶ ಇರೋದು. ಇದೊಂಥರ ನಂಬಿಕೆ ಸೇತುವೆ ಅಂತ ಅವರು. ಹಾಗೆ ಜನರಿಗೆ ಇವಾಗ ಕೋರ್ಟಿನಲ್ಲಿ ಕೇಸ್ ಜಾಸ್ತಿ ಆಗುತ್ತೆ, ತುಂಬಾ ವರ್ಷಗಳಾಗಿ ತುಂಬಾ ಖರ್ಚಾಗುತ್ತೆ ಅಂದ್ರೆ ಕೇಸ್ ಕೋರ್ಟಿನ ಆಚೆ ಸಹ ಅವರು ಒಂದು ಎಲ್ಲರೂ ತೊಂದರೆಗಳಿದ್ರೆ ಬಗೆಹರಿಸೋದಕ್ಕೆ ಮಾತುಕತೆ ಬಗೆಹರಿಸುವಂತ ಕೇಂದ್ರಗಳು ಕೂಡ ಇದೆ. ಮೀಡಿಯೇಷನ್ ಅಂತೀವಿ, ಲೋಕದಲ್ಲಿ ಕೋರ್ಟ್ ಒಳಗೆ ಹೋಗಿ ವಾದ ಮಾಡಿ ಎಷ್ಟು ವರ್ಷಗಳು ಮಾಡೋ ವಿಷಯಗಳಿದೆ. ಕೋರ್ಟಿನ ಆಚೆ ಸಹ ನಮ್ಗೆ ಏನ್ ಸಮಸ್ಯೆ ಇದೆ ಅದು ಬಗೆಹರಿಸಬಹುದು, ಅದಕ್ಕೂ ಸಹ ತುಂಬಾ ಸಹಾಯ ಮಾಡ್ತಾರೆ. ಅದೇ ತರ ಮುಂತಾದ ಯೋಜನೆಗಳು ಇವಾಗ ಒನ್ ಸ್ಟಾಪ್ ಸಖಿ ಯೋಜನೆ ಹೇಗ್ ನೋಡಿದ್ರು ಆ ತರ ಇನ್ನೊಂದು ಯೋಜನೆ ಇದೆ, ಸಾಂತ್ವನ ಕೇಂದ್ರ ಅಂತ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರುತ್ತೆ. ಸೊ ಇವಾಗ ಇದರದ್ದು ಪಾತ್ರ ಏನು ಅಂದ್ರೆ, ಇದು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿರುವ ಹೆಣ್ಣು ಮಕ್ಕಳು, ಕೌಟುಂಬಿಕ ದೌರ್ಜನ್ಯ ಮತ್ತೆ ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳಕ್ಕೆ ಅವ್ರಿಗೆಲ್ಲ ಒಳಗಾದಾಗ ಈ ಯೋಜನೆ ಅವ್ರಿಗೆ ಒಂದು ನೆರವು ಮತ್ತೆ ಸಹಾಯ ನೀಡುತ್ತೆ. ಈ ಕಚೇರಿ ಬಂದ್ಬಿಟ್ಟು 24/7 ಓಪನ್ ಇರುತ್ತೆ. ಈ ಕಚೇರಿಯಲ್ಲಿ ಒಬ್ರು ಕೌನ್ಸಿಲರ್ ಮತ್ತೆ 3 ಸೋಷಿಯಲ್ ವರ್ಕರ್ಸ್ ಇರ್ತಾರೆ. ಸೊ ಇದು ಇದರದ್ದು ಇನ್ನ ಮುಂದಿನ ಪಾತ್ರ ಏನು ಅಂದ್ರೆ, ಸಂಧಾನ ಮತ್ತೆ ವಿವಾದ ಇತ್ಯರ್ಥ ಮಾಡುವುದು, ಅಥವಾ ಅವ್ರದ್ದು ಏನಾದ್ರು ಸಿವಿಲ್ ಕೇಸಸ್ ಅಥವಾ ಕ್ರಿಮಿನಲ್ ಕೇಸಸ್ ಇದ್ರೆ ಅದನ್ನ ಹ್ಯಾಂಡಲ್ ಮಾಡೋದು. ಅವ್ರು ಫ್ರೀಯಾಗಿ ಕೂಡ ಹ್ಯಾಂಡಲ್ ಮಾಡ್ತಾರೆ. ಇವಾಗ ಎಷ್ಟೋ ಹೆಣ್ಮಕ್ಳು ನಾವು ಕೋರ್ಟಿಗೆ ಬರಲ್ಲ, ನಾವು ಕೋರ್ಟಿಗೆಲ್ಲ ಹೋಗಕ್ ಇಷ್ಟ ಇಲ್ಲ, ನಮ್ಮ ಏನೋ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ಕೋರ್ಟ್ ಮೆಟ್ಲು ಹತ್ತಕ್ ಇಷ್ಟ ಇಲ್ಲ ಅಂದ್ರೆ ಅವರು ಈ ತರ ಮೀಡಿಯೇಷನ್ ಅಥವಾ ಲೋಕ ಅದಾಲತ್ಗೆ ಅವ್ರಿಗೆ ಹೆಣ್ಣು ಮಕ್ಕಳ ಹಕ್ಕುಗಳು ಗೊತ್ತಿರಲ್ಲ. ಸೊ ಅವರು ಆ ಹಕ್ಕುಗಳನ್ನು ತಿಳಿಸಕ್ಕಂತಾನೆ ಒಂದು ಅರಿವು ಕಾರ್ಯಕ್ರಮ ಕೂಡ ಈ ಸಾಂತ್ವನ ಕಚೇರಿ ಆ ಹಳ್ಳಿಗಳಿಗೆ ಹೋಗ್ಬಿಟ್ಟು ಒಂದು ಕಾರ್ಯಕ್ರಮ ಯೋಜನೆ ಮಾಡುತ್ತೆ. ನೆಕ್ಸ್ಟ್ ಸ್ವದರ ಗೃಹ ಯೋಜನೆ ಅಂತ. ಈ ಯೋಜನೆ ಕೂಡ ನೊಂದಿರೋ ಹೆಣ್ಣು ಮಕ್ಕಳಿಗೆ ಒಂದು ನೆರವು ಮತ್ತೆ ಸಹಾಯ ನೀಡುತ್ತದೆ. ಈ ಯೋಜನೆ ಏನ್ ಮಾಡುತ್ತೆ ಅಂದ್ರೆ 1 ರಿಂದ 3 ವರ್ಷ ಕಾಲ ಒಂದು ಆಶ್ರಯ ನೀಡುತ್ತೆ ಹೆಣ್ಮಕ್ಳಿಗೆ. ಸೊ ಅವ್ರಿಗೆ ಏನಾದ್ರು ಯಾವ್ದೇ ತರ ಕಿರುಕುಳ ಅಥವಾ ದೌರ್ಜನ್ಯಗೆ ಒಳಗಾದಾಗ ಅವ್ರು ಮನೆ ಬಿಟ್ಟು ಹೊರಗೆ ಬಂದಾಗ ಎಲ್ಲೂ ಉಳ್ಕೊಳಕ್ ಆಗದಿದ್ದಾಗ ಈ ಯೋಜನೆ ಅವ್ರಿಗೆ 3 ವರ್ಷಗಳ ಕಾಲ ಒಂದು ಆಶ್ರಯ ನೀಡುತ್ತೆ. ಮತ್ತೆ ಇಲ್ಲಿ 55 ಯಾವ್ದೇ ಹೆಂಗಸ್ ಆದ್ರೂ ಅಲ್ಲಿ ಆಶ್ರಯ ಪಡ್ಕೋಬಹುದು. 60ನೇ ವರ್ಷಕ್ಕೆ ಅವರು ಒಂದು ಇನ್ನೊಂದು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಇವರು NGOs ಜೊತೆ ಕೂಡ ಒಂದು ಸಂಪರ್ಕ ನೀಡಿ ಯಾವ್ದೇ ತರ ಹೆಣ್ಣು ಮಕ್ಕಳಿಗೆ ಏನಾದ್ರು ಸಮಸ್ಯೆ ಬಂದ್ರು ಕೂಡ ಅವರು ಸಹಾಯ ಮಾಡ್ತಾರೆ. ನೆಕ್ಸ್ಟ್ ಸ್ತ್ರೀ ಶಕ್ತಿ ಯೋಜನೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಇದು ಒಂದು ಸ್ವಸಹಾಯ ಗುಂಪು, ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ ಅಂತ. ಸೊ ಅವರೇ ಒಂದು ಸಂಘ ತರ ಕಟ್ಕೊಂಡು ಇವಾಗ ಹೆಣ್ಮಕ್ಳಿಗೆ ಎಲ್ಲ ಓಡಾಡಕ್ಕೆ ಆಗಲ್ಲ, ಆ ತರ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಇವರೇ ಹೋಗ್ಬಿಟ್ಟು ಬ್ಯಾಂಕ್ ಖಾತೆ ತೆಗಿಸ್ತಾರೆ, ಲೋನ್ ಬೇಕಂದ್ರೆ ಕೊಡಿಸ್ತಾರೆ. ಮತ್ತೆ ವಾರಕ್ಕೆ ಒಂದು ಮೀಟಿಂಗ್ ಮಾಡಿ ಅವ್ರೇನಾದ್ರೂ ಸೇವಿಂಗ್ಸ್ ಮಾಡಿದ್ರೆ ಆ ಮನಿನ ಅವ್ರು ಬ್ಯಾಂಕ್ ಖಾತೆ ಓಪನ್ ಮಾಡಿರುವಾಗ ಇಟ್ಟಿರ್ತಾರೆ. ಅವ್ರಿಗೆ ಏನಾದ್ರು ಬಿಸ್ನೆಸ್ ಮಾಡುವಾಗ ಅಥವಾ ಅವ್ರು ಮನೆ ಕಟ್ಟುವಾಗ ಏನಾದ್ರು ದುಡ್ಡಿನ ಅವಶ್ಯಕತೆ ಇದ್ದಾಗ ಇವರು ಆ ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವನ್ನು ಇಂಟ್ರೆಸ್ಟ್ ಜೊತೆಗೆ ಅವ್ರಿಗೆ ಸಹಾಯ ಮಾಡುತ್ತೆ. ಈಗಾಗಲೇ ನಮ್ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಂತಾನೆ ಫ್ರೀ ಬಸ್ ಒಂದು ಸ್ಕೀಮ್ ಮಾಡಿದ್ದಾರೆ. ಸೊ ಈ ತರ ಬೇರೆ ಬೇರೆ ಸ್ಕೀಮ್ ಜೊತೆ ಸೇರ್ಕೊಂಡು ಹೆಣ್ಮಕ್ಳಿಗೆ ಒಂದು ಸಹಾಯ ಮತ್ತೆ ನೆರವು ನೀಡುತ್ತದೆ. 5 ಜನ ಅಧ್ಯಕ್ಷರು ಕಾನೂನು ವ್ಯವಸ್ಥೆ ನೋಡ್ಕೊಂಡಿರ್ತಾರೆ, ಇನ್ನೊಬ್ರು ಆರೋಗ್ಯ ವ್ಯವಸ್ಥೆ ನೋಡ್ಕೊಂಡಿರ್ತಾರೆ, ಇನ್ನೊಬ್ರು ಶಿಕ್ಷಣ ವ್ಯವಸ್ಥೆ ನೋಡ್ಕೊಂಡಿರ್ತಾರೆ, ಇನ್ನೊಬ್ರು ಮಹಿಳಾ ಸಮಾಜ ಕಲ್ಯಾಣಕ್ಕಾಗಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೆ ಅವರು ಕೂಡ ಇರ್ತಾರೆ. ಇದರಲ್ಲಿ ಏನ್ ಕಡ್ಡಾಯ ಮಾಡಿದ್ದಾರೆ ಅಂದ್ರೆ ST ಸಮುದಾಯ ಸೇರಿದವರು ಮತ್ತೆ SC ಸಮುದಾಯ ಸೇರಿದವರು ಇರಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ.
ಆಗಿರುವಂತಹ ತೊಂದರೆಗಳನ್ನ ನಾವು ಇವಾಗ ನಾನೊಬ್ಬ ಮಹಿಳೆಯಾಗಿ ನನಗೆ ಯಾವುದೋ ಒಂದಷ್ಟು ತೊಂದರೆಗಳಾಗಿದ್ರೆ ಅಂಥದ್ದನ್ನ ನಾನು ಅಲ್ಲಿ ತಿಳಿಸಿದ್ರೆ ನಾನು ಏನು ಸಲಹೆಗಳನ್ನ ಪಡ್ಕೊಳ್ಬೇಕು ಅದನ್ನ ನನಗೆ ಒದಗಿಸ್ಕೊಡ್ತಾರೆ. ಅದೇ ರೀತಿ ನನಗೆ ಬೇಕಾಗಿರುವಂತಹ ಸೇವೆಗಳನ್ನು ಕೂಡ ತಲುಪಿಸ್ಕೊಡ್ತಾರೆ. ಈ ಸೇವೆಗಳು ಅಂದ್ರೆ ಏನು? ಸೇವೆಗಳು ಅಂತಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಕಾನೂನಿನ ಅರಿವಿನ ಮಾಹಿತಿಗಳು, ಅದೇ ರೀತಿ ನಮಗೆ ಯಾರಾದ್ರೂ ಒಬ್ಬರು ವಕೀಲರು ನೇಮಕಾತಿ ಬೇಕಾಗಿದ್ದಲ್ಲಿ ನಾನೊಬ್ಬ ಮಹಿಳೆಯಾಗಿ ನನಗೆ ಒಂದಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀನಿ. ಯಾವ ತರ ತೊಂದರೆಗಳು ಅಂತಂದ್ರೆ ನನಗೆ ಮನೆಯಲ್ಲಿ ಕುಟುಂಬದಲ್ಲಾಗಿರುವಂತಹ ತೊಂದರೆಗಳಾಗಿರ್ಬೋದು, ಕುಟುಂಬದ ಕಲಹಗಳಾಗಿರ್ಬೋದು, ವರದಕ್ಷಿಣೆ ಕಿರುಕುಳಗಳಾಗಿರ್ಬೋದು, ಆಸಿಡ್ ಅಟ್ಯಾಕ್ಗಳಾಗಿರ್ಬೋದು, ಇನ್ನಿತರ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳು ಯಾವುದೇ ಕಂಡು ಬಂದಲ್ಲಿ ಕೂಡ ನಾನು ಹೋಗಿ DLSC ಬಳಿ ನನಗೆ ಇಂತಿಷ್ಟು ತೊಂದರೆಗಳಾಗ್ತಾ ಇದೆ ಅಂತ ತಿಳಿಸ್ಕೊಟ್ರೆ 16485 ಇವ್ರಿಗೆ ಇದು ಸಹಾಯ ಮಾಡಿ. ನಾವು ಯಾವುದೇ ಸಮಯದಲ್ಲಿ ಇವ್ರಿಗೆ ಫೋನ್ ಮಾಡಿದ್ರು ಸಹ ನಮ್ಗೆ ಯಾವ ರೀತಿ ನೆರವು ಬೇಕಾಗಿದೆ, ಯಾವ ರೀತಿ ಸಹಾಯ ಬೇಕಿದೆ ಅದನ್ನ ತಂದು ಒದಗಿಸೋ ಕೆಲಸ ಮಾಡ್ತಾರೆ. ಮತ್ತೆ ಇವಾಗ ಹೆಣ್ಮಕ್ಳು ಏನಾರ ಅಕಸ್ಮಾತ್ ಆಗಿ ನಿರಾಶ್ರಿತರಾಗಿ ಈ ಕಡೆ ತವ್ರ ಮನೆಯೂ ಇಲ್ಲ, ಈ ಕಡೆ ಗಂಡನ ಮನೆಯೂ ಇಲ್ಲೇ ಇರೋವಾಗ ಸಖಿ ಸೆಂಟರ್, ಒನ್ ಸ್ಟಾಪ್ ಸೆಂಟರ್, ಈ ತರ ಹಲವಾರು ಆರೈಕೆ ಕೇಂದ್ರಗಳಿದೆ. ಅದ್ರ ಬಗ್ಗೆ ಮುಂದೆ ನಮ್ಮ ಸಹಪಾಠಿಗಳು ತಿಳಿಸ್ಕೊಡ್ತಾರೆ ನಿಮ್ಗೆ. ಆ ತರ ಎಲ್ಲ ಕಡೆ ಹೆಣ್ಮಕ್ಳನ್ನ ಎಲ್ಲಾನ ಕಳಿಸ್ಕೊಡೋದು, ಅವ್ರಿಗೆ ರಕ್ಷಣೆ ಒದಗಿಸ್ಕೊಡೋದನ್ನ ಈ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಒದಗಿಸುತ್ತೆ. ಯಾವ ರೀತಿ ಯೋಜನೆಗಳಿದೆ ಎಲ್ಲದನ್ನು ಕೇಳಿದ್ರಿ. ಪ್ರತಿ ಯೋಜನೆಯಲ್ಲೂ ಏನಿದೆ ಅಂತಂದ್ರೆ ನಿಮ್ಗೆ ಸಾಂತ್ವನವನ್ನು ದೊರಕಿಸ್ತಾರೆ, ನಿಮ್ಗೆ ಆರ್ಥಿಕವಾಗಿ ಬೆಂಬಲ ಬೇಕು ಅಂದ್ರೆ ಅದನ್ನು ಕೂಡ ಕೊಡ್ತಾರೆ. ಆದ್ರೆ ಒಂದಷ್ಟು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಮೇಲೆ ಯಾರೋ ಒಬ್ಬರ ಮಹಿಳೆ ಮೇಲೆ ಹಲ್ಲೆ ಆಗಿರುತ್ತೆ, ಅವ್ರ ಮೇಲೆ ಏನೋ ತೊಂದರೆ ಒಳಗಾಗಿರ್ತಾರೆ. ಅಂತವ್ರು ಕಾನೂನಿನ ಮುಖಾಂತರ ಸಹಾಯ ತಗೊಬೇಕು ಅಂತಂದ್ರೆ ನಮ್ಗೆಲ್ಲ ಗೊತ್ತು. ಎಲ್ಲ ಏನ್ ಹೇಳ್ತಾರೆ ಹಳ್ಳಿಗಳಲ್ಲಿ ಅಂತಂದ್ರೆ ಲಾಯರ್ಗಳ ಹತ್ರ ಹೋದ್ರೆ ದುಡ್ಡು ಜಾಸ್ತಿ ಇಸ್ಕೊಂತಾರೆ. ನಾವೆಲ್ಲ ಅವ್ರನ್ನ ಏನ್ ದುಡ್ಡು ಕೊಟ್ಟು ನಾವೇನ್ ತಗೊಂಬೋದು. ಊರಲ್ಲೆಲ್ಲ ಒಂದು ಮಾತೇ ಇದೆ, ಗೆದ್ದವನ್ ಸೋತವನ್ ಸತ್ತ ಅಂತ. ಅಂದ್ರೆ ಲಾಯರ್ಗಳ ಹತ್ರ ಹೋದ್ರೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಆತರ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಜನರಿಗೆಲ್ಲ ಉಚಿತವಾಗಿ ಕಾನೂನಿನ ವ್ಯವಸ್ಥೆ, ಕಾನೂನಿನ ಸಹಾಯ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ 1987ರಲ್ಲಿ ಇದು ಏನು ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಅಂತ ಒಂದು ತಂದು ಅದ್ರ ಮುಖಾಂತರ ರಾಷ್ಟ್ರೀಯ ಕಾನೂನು ಪ್ರಾಧಿಕಾರ ಮತ್ತೆ ರಾಜ್ಯ ಕಾನೂನು ಪ್ರಾಧಿಕಾರ ಹಾಗೆ ಜಿಲ್ಲಾ ಪ್ರಾಧಿಕಾರ ಅಂತ ಇತರ ತರ್ತಾರೆ. ಇದ್ರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಾವಿಲ್ಲಿ ರಾಷ್ಟ್ರೀಯ ಕಾನೂನು ಪ್ರಾಧಿಕಾರ ಅಂತ ನೋಡ್ತೀವಿ. ಅಂದ್ರೆ ಅದು ಮೇಲೆ ಇರುತ್ತೆ, ನವದೆಹಲಿಯಲ್ಲಿ ಈ ಬ್ರಾಂಚ್ ಇದೆ. ಈ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮಹಿಳೆಯರಿಗೆ ಸಹಾಯ ಆಗೋ ರೀತಿಯಲ್ಲಿ, ಜನರಿಗೆ ಸಹಾಯ ಆಗೋ ರೀತಿಯಲ್ಲಿ ಉಚಿತವಾದ ಕಾನೂನು ಸೇವೆಗಳನ್ನ ಕಲ್ಪಿಸೋದು ಅಂತ. ಅಂದ್ರೆ ಇವಾಗ ನಾವೇನ್ ಅನ್ಕೊಂತೀವಿ ಲಾಯರ್ಗಳಿಗೆಲ್ಲ ನಾವು ದುಡ್ಡು ಕೊಡ್ಬೇಕು ಅಂತ. ಆದ್ರೆ ಈ ಸರ್ಕಾರದ ಇದು ಏನಿದೆ ಅಂತಂದ್ರೆ ನಾವು ಜಿಲ್ಲಾ ಕೋರ್ಟ್ಗೆ ಕೋರ್ಟಲ್ಲಿ DLSC ಅಂತ ಬರ್ತದೆ, ಜಿಲ್ಲಾ ಕಾನೂನು ಪ್ರಾಧಿಕಾರ ಅಂತ. ಇವಾಗ ನಮ್ದು ರಾಮನಗರ, ನಿಮ್ದು ಇವಾಗ ಜಿಲ್ಲೆ ಏನ್ ಬರುತ್ತೆ ರಾಮನಗರ ಬರುತ್ತೆ ಅಲ್ವಾ. ಈ ಜಿಲ್ಲಾ ರಾಮನಗರ ಕೋರ್ಟ್ಗೆ ಹೋದ್ರೆ ನಿಮ್ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಏನ್ ಕೋರ್ಟ್ ಇರುತ್ತೆ ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲಿ DLSC ಅಂತ ಇರುತ್ತೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ. ಅಲ್ಲಿ ಹೋಗ್ಬಿಟ್ಟು ನನ್ಗೆ ಈ ತರದ ತೊಂದರೆ ಇದೆ ಅಂತ ಹೇಳಿದ್ರೆ ಅವರು ಉಚಿತವಾಗಿ ನಿಮ್ಗೆ ಒಬ್ರು ಅಡ್ವೊಕೇಟ್ ನ ಅಪಾಯಿಂಟ್ ಮಾಡ್ಕೊಡ್ತಾರೆ. ಇದು ಎಲ್ಲರಿಗೂ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಉಚಿತವಾಗಿ ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಏನೇ ಕೇಸ್ ಇದ್ರು ಕೂಡ ಅವ್ರು ನಡ್ಸ್ಕೊಡ್ತಾರೆ. ನಮ್ಗೆ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅಂದ್ರೆ ನಮ್ಗೆ ಕೌಟುಂಬಿಕವಾಗಿ ಏನೋ ತೊಂದರೆ ಆಗಿದೆ, ಗಂಡನ ಕಡೆಯಿಂದ ಏನೋ ತೊಂದರೆ ಆಗಿದೆ, ಮನೆಯವ್ರ ಕಡೆಯಿಂದ ತೊಂದರೆ ಆಗಿದೆ, ವರದಕ್ಷಿಣೆ ವಿಚಾರ ಕಿರುಕುಳ ಆಗ್ತಾ ಇದೆ, ಏನೋ ಮತ್ತೊಂದು ಅಷ್ಟೊಂದು ತೊಂದರೆಗಳಿದೆ ಅಂದಾಗ ಇಷ್ಟು ಯೋಜನೆಗಳನ್ನು ಪಡ್ಕೊಂಡು ಕೂಡ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂದ್ರೆ ಉಚಿತವಾಗಿ ಕಾನೂನು ಕ್ರಮವನ್ನ ಸರ್ಕಾರದ ಕಡೆಯಿಂದ ನಡ್ಸ್ಕೊಡ್ತಾರೆ. ನಿಮ್ಗೆಲ್ಲ ಡೌಟ್ ಇರುತ್ತೆ, ದುಡ್ಡು ಏನಾದ್ರು ಕೇಳ್ತಾರ ಅಂತ. ₹1 ದುಡ್ಡನ್ನು ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಮಹಿಳೆಯರು ಯಾರು ಬೇಕಾದ್ರೂ ಹೋಗಿ ಅವ್ರ ಹತ್ರ ಈ ಸವಲತ್ತುಗಳನ್ನ ಪಡೆದುಕೊಳ್ಬಹುದು. ಇನ್ನು ನಾರ್ಮಲ್ ಆಗಿ ನಮ್ ಬೇರೆ ಏನಾದ್ರು ತೊಂದರೆಗಳಿದೆ, ನಾವು ಸಂಸಾರದಲ್ಲಿ ಏನೋ ತೊಂದರೆ ಇದೆ, ಈಗ ನಮ್ಗೆ ಡಿವೋರ್ಸ್ ಬೇಕು ಅಂತ ಅನ್ಕೊಂಡಿರ್ತಾರೆ. ಇನ್ನು ಊರುಗಳಲ್ಲಿ ಏನಂತಾರೆ ಅಂದ್ರೆ ಲಾಯರ್ಗಳು ಏನ್ ಮಾಡ್ತಾರೆ ಅಂದ್ರೆ ಕೇಸ್ ತಗೊಂಡೋಗಿ ಕೊಟ್ರೆ ಮನೆ ಹೊಡೆದಾಕ್ಬಿಡ್ತಾರೆ ಅಂತ. ಆದ್ರೆ DLSC ಆತರ ಅಲ್ಲ. DLSC ಅನ್ನು ತೆಗೆದುಕೊಂಡು ಕೊಟ್ಟರು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಡಿವೋರ್ಸ್ ತಗೊಳ್ಳಿ ಅಂತ ಹೇಳಲ್ಲ. ಇಬ್ಬರನ್ನು ಕೂಡಿಸಿ ರಾಜಿ ಸನ್ಮಾನ ಮಾಡಿಸಿ ಅವಾಗ್ಲೂ ಕೂಡ ನಿಮ್ಮಲ್ಲಿ ಹೊಂದಿಕೆ ಇಲ್ಲ ಅಂತಂದಾಗ ಅವಾಗ ಮುಂದಿನ ಪ್ರೊಸೀಜರ್ ಏನು ಅಂತ ನೋಡ್ತಾರೆ. ಈ DLSC ಆಗಲಿ ಇವಾಗ SLSC ಆಗಲಿ ಅಥವಾ ನಾವು NLS ರಾಷ್ಟ್ರೀಯ ಕಾನೂನು ಪ್ರಾಧಿಕಾರ ಏನಿದೆ ಇವುಗಳಿಗೆ ಯಾವ ರೀತಿ ನಾವು ಅಪ್ರೋಚ್ ಮಾಡಬಹುದು ಅಂದ್ರೆ ಇಲ್ಲಿ ನಿಮಗೆ ನಾವು ಹೆಲ್ಪ್ ಲೈನ್ ನಂಬರ್ ಇರುತ್ತೆ 15100 ಅಂತ. ಇದು ಕರೆ ಮಾಡಿದ್ರೆ ನಮ್ದೇನೋ ತೊಂದರೆ ಇದೆ ಅಂತ ಹೇಳಿದ್ರು ಯಾವ ರೀತಿ ನಾವು ಅವ್ರಿಗೆ ತಲುಪಬಹುದು ಅಂತ ಹೇಳ್ತಾರೆ. ಅಥವಾ ನಿಮಗೆ ಈ ಊರಿನ ಮಹಿಳೆಯರು ಯಾರಾದ್ರೂ ಬಂದು ನಮ್ಗೆ ತೊಂದರೆ ಇದೆ, ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರನ್ನ ನೀವು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ರಾಮನಗರ ಏನಿದೆ ಅಲ್ಲಿ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆ ಅಲ್ಲಿ ನೀವು ಕಳಿಸ್ಕೊಟ್ರೆ ಅಲ್ಲಿ ಕೇವಲ ಲಿಖಿತ ರೂಪದಲ್ಲಿ ಕೊಟ್ಟರು ಅಥವಾ ನಮ್ಗೆ ಈ ತರ ತೊಂದರೆ ಆಗ್ತಿದೆ ಅಂತ ಅವ್ರು ಹೇಳಿದ್ರೆ ಅವ್ರ ಪ್ರತಿಯೊಂದನ್ನು ತೆಗೆದುಕೊಂಡು ಅವ್ರಿಗೆ ಯಾವ ರೀತಿ ಒಂದು ಸವಲತ್ತುಗಳನ್ನ ಸಲ್ಲಿಸಬೇಕು ಅಥವಾ ಅವ್ರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ರೀತಿ ನ್ಯಾಯ ದೊರಕಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಕೆಲಸಗಳನ್ನ ಮಾಡ್ತಾರೆ. ನಾವೇನಂತೀವಿ ಸರ್ಕಾರದ ಮುಖ್ಯ ಉದ್ದೇಶ ಇರೋದೇನು ಅಂದ್ರೆ ಇದನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಎಲ್ರಿಗೂ ಕೂಡ ಉಚಿತವಾಗಿ, ಮುಖ್ಯವಾಗಿ ಮಹಿಳೆಯರಿಗೆ ಉಚಿತವಾಗಿ ನ್ಯಾಯವನ್ನ ಕಲ್ಪಿಸ್ಕೊಡೋದು. ಸೊ ಇದರಿಂದ ನಾವು ತೆಗೆದುಕೊಂಡ್ರೆ ಇದು ತುಂಬಾ ಉಪಯೋಗ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನಾದ್ರು ಪ್ರಶ್ನೆ ಇದೆ?
ಕೇಳ್ಬೋದು. ಯಾಕಂದ್ರೆ ಇವಾಗ ನಿಮ್ಮೂರಲ್ಲೂ ಕೂಡ ಯಾರಾದ್ರೂ ತೊಂದ್ರೆ ಅನುಭವಿಸ್ತಾ ಇರೋರು ಹೇಳ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ. ಇನ್ನ ಲಾಯರ್ ಹತ್ರ ಹೋಗ್ಬೇಕಂದ್ರೆ ಲಾಯರ್ ಇಷ್ಟು ದುಡ್ಡು ಕೊಡ್ಬೇಕಲ್ಲ, ನಾನ್ ಹೆಂಗ್ ಹೋಗ್ಲಿ ಅಂತ ಅನ್ಕೊಂತಾರೆ. ಆದ್ರೆ ಎಷ್ಟು ಜನ ಗೊತ್ತಿರಲ್ಲ, ಜಿಲ್ಲಾ ಕಾನೂನು ಪ್ರಾಧಿಕಾರ ಇದೆ, ಇದಕ್ಕೆ ನಾವು ಅಪ್ರೋಚ್ ಮಾಡಿದ್ರೆ ನಮ್ಗೆ ಉಚಿತವಾಗಿ ಮಾಡ್ಕೊಡ್ತಾರೆ. ಅಂದ್ರೆ ನಾವು ಅನ್ಕೊಂತೀವಿ ಏನಾದ್ರು ಅವ್ರು ದುಡ್ಡು ಕೊಡ್ಬೇಕಂತ, ಆ ಲಾಯರ್ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮ ಹತ್ರ ಅಪ್ಪಿತಪ್ಪಿ 1 ರೂಪಾಯಿ ಕೇಳಿದ್ರು ಕೂಡ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ, ಅವರಿಗೆ ತೊಂದರೆ ಆಗುತ್ತೆ ಹೊರತು ನಿಮ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲಾ ರೀತಿಯ ಕಾನೂನು ಸೇವೆಗಳು ನಾವು ಕಲ್ಪಿಸ್ಕೊಡ್ತಾರೆ. ಸೊ ಹಂಗಾಗಿ ಇದನ್ನ ಸದುಪಯೋಗ ನೀವು ಪಡಿಸ್ಕೊಬಹುದು.